ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಜೀವನ ನಡೆಸೋದೇ ಕಷ್ಟ ಅಂತ ಹೇಳ್ತಿದ್ದಾರೆ. ಯಾಕೆ ಅನ್ಕೊಂಡ್ರ, ರಾಜಧಾನಿಯಲ್ಲಿ 1 BHK ಮನೆಗೆ 45,000 ರೂಪಾಯಿ ಬಾಡಿಗೆಯನ್ನು ಕೇಳ್ತಿದ್ದಾರಂತೆ. ಬೆಂಗಳೂರು ಮೂಲದ ಉದ್ಯೋಗಿ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನೋಡಿ ಅಪ್ಪ, ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಾಡಿಗೆ ಮನೆಯ ರೆಂಟ್. 1 BHK ಮನೆಗೆ 45,000 ರೂಪಾಯಿ ಕೊಟ್ಬಿಟ್ರೆ ಜೀವನ ಮಾಡೋದು ಹೆಂಗೆ? ಬಾಡಿಗೆ ನೀಡೋದು ಹುಚ್ಚುತನ ಇದು ಅಂತ ಹೇಳ್ತಿದ್ದಾರೆ. ಗ್ರೇಪ್ ವೈನ್ಸ್ ನಲ್ಲಿ ಪೋಸ್ಟ್ ಹಾಕಿದಂತಹ ಉದ್ಯಮಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈಗ ಉದ್ಯಮಿ ಹಾಕಿರುವಂತಹ ಪೋಸ್ಟ್ 1 BHK ಸಾಮಾನ್ಯವಾಗಿ 12,000 ರಿಂದ 15,000 ರೂಪಾಯಿ ಮ್ಯಾಕ್ಸಿಮಮ್ ಅಂತಂದ್ರು. 45,000 ರೂಪಾಯಿ ಅಂತಂದ್ರೆ ಸಂಬಳನೇ ಕೆಲವ್ರಿಗೆ ಅಷ್ಟು ಬರ್ತಿರಲ್ಲ ಪಾಪ, ಹೆಂಗ್ ಜೀವನ ಮಾಡ್ತಾರೆ ನೋಡಿ. ನೋಡ್ತಾ ಇದೀವಿ ಅವರು ಹಾಕಿರುವಂತಹ ಪೋಸ್ಟ್ ಅನ್ನ. 1 BHKಗೆ 45,000 ರೂಪಾಯಿ ರೆಂಟ್ ಅನ್ನ ಕೇಳಿದ್ದಾರೆ, ಇಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹಾಗಾದ್ರೆ ಬೆಂಗಳೂರಿನಲ್ಲಿ ಕೆಲಸವನ್ನ ಅರಸಿ ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ, ಹಳ್ಳಿಗಳಿಂದ ತಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಹಿಂಗ್ ರೆಂಟ್ ಜಾಸ್ತಿ ಮಾಡಿಬಿಟ್ರೆ, ಒಬ್ರು ಇಬ್ರು ಮಾಡಿಬಿಟ್ರೆ ಸಾಕು, ಅದನ್ನ ನೋಡಿಕೊಂಡು ಆ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅದು ಚೇಂಜ್ ಆಗೋದೇ ಇಲ್ಲ. ಸಂಬಳನೇ ಅಷ್ಟು ಬರ್ತಿರಲ್ಲ, ರೆಂಟ್ ಅಷ್ಟು ಕಟ್ಕೊಂಡು ಹೋದ್ರೆ ಇನ್ನು ಮಿಕ್ಕಿದ ಜೀವನ ಮಾಡೋದಕ್ಕೆ ಹೊಟ್ಟೆಗೆ ಏನು ತಿನ್ಬೇಕು? ಹಾಗಾದ್ರೆ 1 BHKಗೆ ಯಾರಾದರೂ 45,000 ಸಿಗುತ್ತಾ? ಬೇರೆ ಬೇರೆ ಏರಿಯಾಗಳಲ್ಲಿ ಹೋದ್ರೆ ನಾವು ಗಮನಿಸಿದ್ದೀವಿ 25,000 30,000 ರೂಪಾಯಿಗೆಲ್ಲ 3 BHK 2 BHK ಮನೆಗಳೇ ಸಿಕ್ಬಿಡುತ್ತೆ. ಯಾಕಿಷ್ಟು ರೆಂಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಿಲ್ಲ. ಓಕೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ರಂಜನ್ ಇವಾಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಜನ್, ಯಾಕಿಷ್ಟು 45,000 ರೂಪಾಯಿ ಬಾಡಿಗೆ ಅಂತ ಗೊತ್ತಾಗ್ತಾ ಇಲ್ಲ? ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು 1 BHKಗೆ 45,000 ರೂಪಾಯಿನ ಅಂತ. ಖಂಡಿತವಾಗ್ಲೂ ವಿದ್ಯಮಲ್ಲ, ಬೆಂಗಳೂರಿನಲ್ಲಿ ಮನೆಗಳನ್ನ ಬಾಡಿಗೆಗೆ ತಗೋಬೇಕು ಅಂದ್ರೆ ಈ ಮುಂದೆ ನೀವು ಹೇಳ್ದಂಗೆ ಕಿಡ್ನಿ ಮಾಡ್ಬೇಕಾದ ಪರಿಸ್ಥಿತಿ ಬಂದ್ರು ಅಚ್ಚರಿ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಪೇಪಾಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರ ಒಂದು ಟೆಕ್ಕಿ ಖಾತೆಯಲ್ಲಿ ಹಾಕಿರೋ ಪೋಸ್ಟ್ ಸದ್ಯಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸಿರುವಂತದ್ದು. ಅಂದ್ರೆ ಫ್ರೆಂಡ್ಸ್ ಮತ್ತು ಜೊತೆಯಲ್ಲಿ ಹವಾವನ್ನ ನೋಡಿ HSR ಲೆವೆಲ್ಗೆ ಆ ಟೆಕ್ಕಿ ಶಿಫ್ಟ್ ಆಗಿರ್ತಾರೆ. ಆಗ ಏನು ಟೆಕ್ಕಿ ಶಿಫ್ಟ್ ಆದ ಸಂದರ್ಭದಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಬರೋಬ್ಬರಿ 45,000 ರೂಪಾಯಿ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ರಂಜನ್, ನಿಮ್ದು ವಾಯ್ಸ್ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ನಾವು ಗಮನಿಸ್ತಾ ಇದೀವಿ ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಜೀವನ ಯಾವ ರೀತಿ ಕಷ್ಟ ಆಗ್ತಾ ಇದೆ ಅಂತ ಗಮನಿಸ್ಬೋದು ನೀವು. ಕರೋನಾ ಇದ್ದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಬೆಂಗಳೂರನ್ನ ಬಿಟ್ಟು ಹೊರಟೋಗ್ಬಿಟ್ರು. ಆಗ ಬಾಡಿಗೆಗೆ ಬರೋರೇ ಗತಿ ಇರಲಿಲ್ಲ. ಅದಾಗಿ ಒಂದು ಸ್ಟಾಪ್ ಆಗಿ, ಅಂದರೆ ಕರೋನಾದ ಅಲೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಅವಾಗಲೂ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಅದಾದಮೇಲೆ ಈಗ ಮತ್ತೆ ಜಾಸ್ತಿ ಮಾಡಿದ್ದಾರೆ, 45,000 ರೂಪಾಯಿಗೆ ಏರಿಸ್ಕೊಂಡು ಹೋಗಿದ್ದಾರೆ. ಅದು 1 BHKಗೆ. ಅದು 2 BHKನೋ ಅಥವಾ ಲಕ್ಸುರಿ ಹೋಮ್ ಆಗಿದ್ರೆ ಓಕೆ, ಪರವಾಗಿಲ್ಲ. ಬಟ್ ನಾರ್ಮಲ್ ಹೌಸ್ಗಳಿಗೂ ಕೂಡ ಇಷ್ಟೊಂದು ರೆಂಟ್ ಫಿಕ್ಸ್ ಮಾಡಿಬಿಟ್ರೆ ಜನ ಬದುಕೋದು ಹೆಂಗೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಈಗ ಏನು ಇದು ಬಾಡಿಗೆ ಇಷ್ಟು ರೇಟ್ ಮಾಡಿದಾರಲ್ಲ, ಅದನ್ನ ಪೋಸ್ಟ್ ಮಾಡಿ ಗ್ರೇಪ್ ವೈನ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿ ಉದ್ಯಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ವಿಚಾರ. ಬೇರೆ ಬೇರೆ ಏರಿಯಾಗಳಲ್ಲಿ ಯಾವ ರೀತಿಯಾಗಿ ಒಂದು ರೆಂಟ್ ಒಂದು ಮಾನದಂಡ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಸರ್ಕಾರಗಳು ಏನು ಮಾಡ್ಬೇಕಂತಂದ್ರೆ ಒಂದಿಷ್ಟು ಮಾನದಂಡಗಳನ್ನು ಫಿಕ್ಸ್ ಮಾಡಿಬಿಟ್ರೆ, ಈಗ ಬಾಯಿಗೆ ಬಂದಂಗೆ ರೇಟ್ ಫಿಕ್ಸ್ ಮಾಡ್ತಾರಲ್ಲ, ಇದಕ್ಕೆ ಕಡಿವಾಣ ಹಾಕಬಹುದು. ಇದರಲ್ಲೂ ಕೂಡ ಸರ್ಕಾರ ಇಂಟರ್ಫಿಯರ್ ಆಗಬೇಕು ಅಂತ ಅನ್ಸುತ್ತೆ. ಈ ಥರ ಬಾಯಿಗೆ ಬಂದಂಗೆ ಬಾಡಿಗೆಗಳನ್ನು ಏರಿಸ್ಕೊಂಡು ಹೋಗೋದು, ಆಮೇಲೆ ಒಂದು ವರ್ಷ ಆಗ್ತಿದ್ದಂಗೆ 2,000 3,000 ಜಾಸ್ತಿ ಮಾಡೋದು, ಏನು ದುಡ್ಡಿಗೆ ಬೆಲೆನೇ ಇರಲ್ವಾ? ಹಾಗಾದ್ರೆ ಅದು 3 BHK 2 BHK ಆದರೂ ಓಕೆ, ಆ ಮನೆ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ನೋಡ್ರೆ 45,000 ರೂಪಾಯಿ ಅಂತ ಹೇಳ್ತಿದ್ದಾರಂತೆ 1 BHKಗೆ. ಸೊ ಜನಗಳೀಗ ಜೀವನ ಮಾಡೋದು ಹೆಂಗಪ್ಪ? ಯಾಕಂದ್ರೆ ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿ. ಇಲ್ಲಿ ಉದ್ಯೋಗಕ್ಕಿರಬಹುದು, ಬೇರೆ ಬೇರೆ ತಮ್ಮ ಬದುಕನ್ನ ಕಟ್ಕೊಳ್ಳೋಕೆ ಅಂತ ಈ ಹಳ್ಳಿಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಸಾಕಷ್ಟು ಮಂದಿ ಬಂದು ಇಲ್ಲಿ ತಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ನೋಡ್ತಾರೆ. ಬಾಡಿಗೆನ ಇಷ್ಟ ಆಗ್ಬಿಟ್ರೆ ಬದುಕೋದು ಹೆಂಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ.